ಹಿಂದಿ ಚಿತ್ರರಂಗದ ಹಲವರು ಬಿಜೆಪಿಯ ಹಿಂದುತ್ವ ಅಜೆಂಡಾವನ್ನ ಪ್ರಚಾರ ಮಾಡುವ ಸಿನಿಮಾ ಮಾಡಿರೋದಿದೆ. ಈಗ ಮುಂಬೈನಲ್ಲಿ ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಾಲಿವುಡ್ ತಾರೆಯರು ಕೂಡ ಭಾಗವಹಿಸಿದ್ರು. ಇದು ಸಂಘದೊಂದಿಗಿನ ಬಾಲಿವುಡ್ ನಂಟಿನಲ್ಲಿನ ಬದಲಾವಣೆಯನ್ನ ಸೂಚಿಸುತ್ತೆ. ಆರ್ಎಸ್ಎಸ್ ತನ್ನ ಇಮೇಜ್ ಅನ್ನ ಮರುರೂಪಿಸಲು ಮತ್ತು ತನ್ನ ಸಾಂಸ್ಕೃತಿಕ ಪ್ರಭಾವ ಹೆಚ್ಚಿಸಲು ಯತ್ನಿಸುತ್ತಿರುವಾಗ ಬಾಲಿವುಡ್ನ ಈ ನಡೆ ಕೂಡ ಅದಕ್ಕೆ ಸಹಕಾರಿ ಅನ್ನುವಂತಿದೆ. ಫೆಬ್ರವರಿ 8ರಂದು ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ಸಮಾರಂಭದಲ್ಲಿ ಮೋಹನ್ ಭಾಗವತ್ ಭಾಷಣ ಕೇಳೋಕೆ ಬಂದವರಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್, ರಣಬೀರ್ ಕಪೂರ್, ಸಂಜಯ್ ದತ್, ವಿಕ್ಕಿ ಕೌಶಲ್ ಮತ್ತು ಕರಣ್ ಜೋಹರ್ ಕೂಡ ಇದ್ರು. 1990ರ ದಶಕದಲ್ಲಿ ಬುದ್ಧಿಜೀವಿಗಳು ಆಗಾಗ ತಡರಾತ್ರಿಯಲ್ಲಿ ಕದ್ದು ಮುಚ್ಚಿ ಆರ್ಎಸ್ಎಸ್ ನವರನ್ನ ಭೇಟಿಯಾಗ್ತಿದ್ರು. ಆದರೆ ಅವರಿಗೆ ಬಹಿರಂಗವಾಗಿ ಆರ್ಎಸ್ಎಸ್ ಜೊತೆ ಕಾಣಿಸಿಕೊಳ್ಳೋಕೆ ಹಿಂಜರಿಕೆ ಇತ್ತು. ಆದರೆ ಈಗ 3 ದಶಕಗಳ ನಂತರ ಅಂತಹ ಸಂಕೋಚ ದೂರವಾದಂತಿದೆ ಅನ್ನೋದನ್ನ ದಿ ಕ್ವಿಂಟ್ ನಲ್ಲಿನ ಬರಹದಲ್ಲಿ ಮನೀಶ್ ಆನಂದ್ ಗುರುತಿಸುತ್ತಾರೆ. ಈ ಹೊಸ ಬಾಲಿವುಡ್ ಆರ್ಎಸ್ಎಸ್ ಸಮೀಕರಣ ಭಾರತದಲ್ಲಿ ಸಾಂಸ್ಕೃತಿಕ ನಿರೂಪಣೆಯ ಮರು ವ್ಯಾಖ್ಯಾನ ಅನ್ನೋ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ಈಗ ಆರ್ಎಸ್ಎಸ್ ಕರೆಯುವ ಸಭೆಗಳಿಗೆ ಹಾಜರಾಗುವುದು ಸಾಮಾನ್ಯ, ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹೋಗೋದು ಕೂಡ ಸಾಮಾನ್ಯ. ಆರ್ಎಸ್ಎಸ್ ವಿರೋಧಿಗಳು ಇದರ ಬಗ್ಗೆ ಏನಾದರೂ ಆಕ್ಷೇಪ ಎತ್ತಬಹುದು, ತಮ್ಮ ಸೆಕ್ಯುಲರ್ ಇಮೇಜ್ಗೆ ಧಕ್ಕೆ ಆಗಬಹುದು ಅನ್ನೋ ಭಯ ಅವರಿಗೀಗ ಇಲ್ಲವಾಗಿದೆ. ಆರ್ಎಸ್ಎಸ್ 100 ವರ್ಷಗಳನ್ನ ಪೂರೈಸಿದ್ದು ಕಳೆದ ವರ್ಷ ನವದೆಹಲಿಯಲ್ಲಿ ಉಪನ್ಯಾಸ ಸರಣಿಯನ್ನ ಪ್ರಾರಂಭಿಸಿತ್ತು. ಭಾಗವತ್ ಅವರಿಗೆ ಮೊನ್ನೆಯ ಮುಂಬೈ ಕಾರ್ಯಕ್ರಮ ಈ ಸರಣಿಯ ಸಮಾರೋಪದ ಸಮಾರಂಭ ಆಗಿತ್ತು. ಜನರಲ್ಲಿ ಆರ್ಎಸ್ಎಸ್ ಬಗೆಗಿನ ಗ್ರಹಿಕೆಯನ್ನ ಬದಲಾಯಿಸಲು ಭಾಗವತ್ ಏನೇನೋ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಇದ್ದಕ್ಕಿದ್ದಂತೆ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಹಿಂದುತ್ವ ಅಜೆಂಡಕ್ಕೆ ವಿರುದ್ಧ ಅನ್ನುವಂತೆ ಮಾತಾಡಿ ಅಚ್ಚರಿ ಮೂಡಿಸೋದೂ ಇದೆ. ಆದರೆ ಆಳದಲ್ಲಿ ಅದು ಹಿಂದುತ್ವದ ಪರ ಆಟವೇ ಆಗಿರುತ್ತೆ. ಈ ಮುಂಬೈ ಸಮಾರಂಭಕ್ಕೂ ಮೊದಲು ಅವರು ಮುಸ್ಲಿಂ ಸಮುದಾಯದ ಪ್ರಭಾವಿ ಬುದ್ಧಿಜೀವಿಗಳೊಂದಿಗೆ ಹಲವಾರು ಗುಪ್ತ ಸಭೆಗಳನ್ನ ನಡೆಸಿದ್ರು. ಎಲ್ಲಾ ಭಾರತೀಯರು ಹಿಂದೂಗಳು ಅಂತೆಲ್ಲ ಹೇಳ್ತಾ ಅವರು ಹಿಂದೂಗಳೇ ಗೊಂದಲಕ್ಕೆ ಒಳಗಾಗುವಂತೆ ಮಾಡ್ತಾರೆ ಮತ್ತು ಮುಸ್ಲಿಂ ಸಮುದಾಯದ ಬಗ್ಗೆ ಆರ್ಎಸ್ಎಸ್ಗೆ ಅಸಹಿಷ್ಣುತೆ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ ಬಯಸ್ತಾರೆ. 1980ರ ದಶಕದ ಉತ್ತರಾರ್ಧ ಮತ್ತು 1990ರ ದಶಕದಲ್ಲಿ ಬಾಲಿವುಡ್ನ ಜಾತ್ಯತೀತ ಪರಂಪರೆಯ ಇಮೇಜ್ ಅನ್ನ ಹೊಂದಿದ್ದ ಸಲ್ಮಾನ್ ಖಾನ್ ಮತ್ತು ಸಂಜಯ್ ದತ್ರಂತಹ ನಟರು ಯುವಜನರ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರಿದ್ರು. ಈ ಇಬ್ಬರು ಈಗ 60ರ ಹರೆಯದಲ್ಲಿದ್ದರೂ ಅವರು ಇನ್ನೂ ಯುವಕರ ಪಾಲಿನ ಆಕರ್ಷಣೆಯಾಗಿಯೇ ಇದ್ದಾರೆ. ಇನ್ನೂ ಐಕಾನ್ ಸ್ಥಾನಮಾನ ಹೊಂದಿರುವ ಅವರು ಯುವಕರನ್ನ ಸೆಳೆದುಕೊಳ್ಳೋಕೆ ಬಯಸುವ ಆರ್ಎಸ್ಎಸ್ಗೆ ಮುಖ್ಯವಾಗಿ ಕಾಣ್ತಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಆರ್ಎಸ್ಎಸ್ 100 ವರ್ಷಗಳ ಹಿನ್ನೆಲೆಯಲ್ಲಿ ಸಂಜಯ್ ದತ್ ವಿಡಿಯೋ ಬಿಡುಗಡೆ ಮಾಡಿದ್ರು. ಸಂಜಯ್ ದತ್ ಮತ್ತು ಸಲ್ಮಾನ್ ಖಾನ್ ಸಂಘದ ಸದ್ಗುಣಗಳನ್ನು ಒಪ್ಪಿದ್ರೆ ಅಷ್ಟರ ಮಟ್ಟಿಗೆ ನಾಗ್ಪುರದ ಕೆಲಸ ಸುಲಭವಾಗುತ್ತೆ. ಈ ಹಿರಿಯ ನಟರು ಮಾತ್ರವಲ್ಲದೆ ರಣಬೀರ್ ಕಪೂರ್ ಮತ್ತು ವಿಕ್ಕಿ ಕೌಶಲ್ ಅವರಂತಹ ಹೊಸಬರು, ಕರಣ್ ಜೋಹರ್ ಅವರಂತಹ ಸೆಲೆಬ್ರಿಟಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಚಲನಚಿತ್ರ ನಿರ್ಮಾಪಕ ಸಮುದಾಯದ ಒಂದು ಸಣ್ಣ ಭಾಗ ಈಗಾಗಲೇ ಆರ್ಎಸ್ಎಸ್ನ ಉದ್ದೇಶಕ್ಕೆ ಬದ್ಧವಾಗಿದ್ರು. ಮುಂಬರುವ ದಿನಗಳಲ್ಲಿ ಇದು ಪ್ರಬಲವಾಗಬೇಕು ಅನ್ನೋದು ನಾಗ್ಪುರದ ಗುರಿ. ಭಾರತದ ಸಾಮಾಜಿಕ ಸಾಂಸ್ಕೃತಿಕ ನಾಯಕತ್ವ ವಹಿಸಿಕೊಳ್ಳೋಕೆ ಅಡಿಪಾಯ ಹಾಕೋದಕ್ಕಾಗಿ ಕಳೆದ 100 ವರ್ಷಗಳನ್ನ ಕಳೆದಿರುವ ಸಂಘ ಈಗ ತನ್ನ ಘೋಷಿತ ಗುರಿಗಳನ್ನ ಸಾಧಿಸೋಕೆ ತೀವ್ರ ಗಮನ ಕೊಡ್ತಾ ಇದೆ. ಬಾಲಿವುಡ್ ಜೊತೆ ಬಾಂಧವ್ಯ ಗಟ್ಟಿ ಮಾಡಿಕೊಂಡ್ರೆ ಆರ್ಎಸ್ಎಸ್ ಪ್ರಭಾವ ಚಿತ್ರೋದ್ಯಮದ ದೃಷ್ಟಿಕೋನವನ್ನ ಬದಲಾಯಿಸಬಹುದು. ಈ ಉದ್ದೇಶದಿಂದ ಸಂಘದ ಹೊಸ ಆಟ ಶುರುವಾದಂತಿದೆ ಮತ್ತು ಸಂಘದ ಜೊತೆ ಬಾಲಿವುಡ್ ಗುರುತಿಸಿಕೊಳ್ತಿರೋದು ಈಗ ಸಾಮಾನ್ಯ ಅನ್ನುವಂತಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.